ಸುಮಾರು ವರ್ಷಗಳಿಂದ ವಾಸಿಸುತ್ತಿರುವ ಕುಟುಂಬಗಳು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಹೌದು, ಇದು ಚಳ್ಳಕೆರೆ ನಗರಸಭೆ ವ್ಯಾಪ್ತಿಯ ಪಾವಗಡ ರಸ್ತೆಗೆ ಹೊಂದಿಕೊಂಡಿರುವ ಮೈರಾಡ ಕಾಲೋನಿಯ ಸುಮಾರು 20ಕ್ಕೂ ಹೆಚ್ಚು ಕುಟುಂಬಗಳು ಸುಮಾರು 40 ವರ್ಷಗಳಿಂದ ಗುಡಿಸಲು ಕಟ್ಟಿಕೊಂಡು ಕೂಲಿ ನಾಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಗುಡಿಸಲಿನಲ್ಲಿ ವಾಸ ಮಾಡುವ ಕುಟುಂಬಗಳಿಗೆ ನಗರಸಭೆಯಿಂದ ಹಕ್ಕುಪತ್ರ ಸಹ ನೀಡಲಾಗಿದ್ದು, ಈ ಖಾತೆ ಹಾಗೂ ವಸತಿ ಸೌಲಭ್ಯಕ್ಕಾಗಿ ನಗರಸಭೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿ ನೀಡಿ ಅಲೆದಾಡಿದ್ರೂ ಪ್ರಯೋಜನವಾಗಿಲ್ಲ. ಪ್ರತಿಯೊಬ್ಬರೂ ವಿದ್ಯುತ್, ಬೀದಿ ದೀಪ, ರಸ್ತೆ, ಚರಂಡಿ, ವಸತಿ ಸೌಲಭ್ಯ, ಸಾಮಾನ್ಯ ಹಕ್ಕಿಗಾಗಿ ಈ ಹಕ್ಕನ್ನು ಪ್ರತಿಯೊಬ್ಬ ಪ್ರಜೆ ಹೊಂದಬೇಕು. ಇದಕ್ಕಾಗಿ ಸರ್ಕಾರ ಅನುದಾನ ನೀಡುತ್ತದೆ ಹಾಗೂ ವ್ಯಯಿಸುತ್ತದೆ. ರಾಜ್ಯ ಸರ್ಕಾರಗಳು ಗುಡಿಸಲು ಮುಕ್ತ ಕರ್ನಾಟಕ ಮಾಡುತ್ತೇವೆ ಎಂದು ಭರವಸೆ ಮಾಡಿದ್ರೂ ಸಹ ಇಲ್ಲಿನ ಜನರು ಮಾತ್ರ ಕಳೆದ 40 ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಲಿಖಿತವಾಗಿ, ಮೌಖಿಕವಾಗಿ ನಗರಸಭೆ ಕಚೇರಿಗೆ ಮನವಿ ಸಲ್ಲಿಸುತ್ತಾ ಬಂದಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದು ಇಲ್ಲಿನ ಜನರ ಆಕ್ರೋಶದ ನುಡಿಗಳನ್ನು ನೀವೇ ಕೇಳಿ. ವೆಂಕಟಮ್ಮ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಮೈರಾಡ ಕಾಲೋನಿ ಪಾವಗಡ ರಸ್ತೆಯಿಂದ ಮಾತಾಡ್ತಾ ಇರೋದು. ಸುಮಾರು ಮೈರಾಡ ಕಾಲೋನಿಯಲ್ಲಿ ಈ ಪ್ರದೇಶದಲ್ಲಿ ಬಂದುಬಿಟ್ಟು 22ರಿಂದ 25 ಕುಟುಂಬಗಳು ನಾವು ವಾಸ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದನೂ ಸುಮಾರು 35-40 ವರ್ಷದಿಂದ ವಾಸ ಇದ್ದೀವಿ. ಮೂಲಭೂತ ಸೌಕರ್ಯಗಳೇ ಇಲ್ಲ. ನೀರೊಂದು ಬಿಟ್ಟು ಕರೆಂಟ್ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಯಾವುದೇ ಥರದ್ದು ಒಂದು ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ. ಏನೋ ರಘುಮೂರ್ತಿ ಸರ್ ಅವರು ಇತ್ತೀಚೆಗೆ ಜನಸಂಪರ್ಕ ಸಭೆಗಳೆಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೂ 3-4 ಟೈಮ್ ಹೋಗಿ ಬಂದಿದ್ದೀವಿ ಸರ್. ನಾವು 3-4 ಟೈಮ್ ನಾವು ಹೋಗಿ ಬಂದಿದ್ದೀವಿ. ಅಲ್ಲಿ ತಕ್ಷಣ ತಗೊಳ್ತಾರೆ, ಆ್ಯಕ್ಷನ್ನು ತೊಗೊಂಡು ಯಾರಿಗೆ ಸಂಬಂಧಪಟ್ಟಿತ್ತು ಅವ್ರಿಗೆ KB ಅವ್ರಿಗೆ ಹೇಳಿದ್ದಾರೆ, ಅಲ್ಲಿಗೆ ಹೋಗಿ ಇಮಿಡಿಯೇಟ್ಲಿ ಕರೆಂಟ್ ಹಾಕ್ರಿ ಅಂತ ಹೇಳ್ತಾರೆ, ಇಮಿಡಿಯೇಟ್ಲಿ ಪ್ಲಾನಿಂಗ್ ಮಾಡಿರಿ ಅಂತ ಹೇಳ್ತಾರೆ. ಅಲ್ಲಿ ಮಾತ್ರ ಅವರು ಹೇಳಿದಾಗ ಆಯಿತು ಸರ್ ಅಂತ ಸುಮಾರು ಸತಿ ಹೇಳಿದ್ದಾರೆ. ಬಟ್ ಯಾರು ಕಾರ್ಯರೂಪಕ್ಕೆ ಬಂದಿಲ್ಲ, ಹೇಳ್ತಾನೆ ಇದ್ದಾರೆ ಹೊರತು ಏನು ಕಷ್ಟ. ನಿಮ್ಗೆ ಏನಾಗಬೇಕು ಇಲ್ಲಿ ಸೌಲಭ್ಯ ಸರ್? ನಮಗೆ ಚರಂಡಿ ವ್ಯವಸ್ಥೆ ಬೇಕು, ಕರೆಂಟ್ ಬೇಕು, ನಮಗೆ ಮನೆಗಳಿಗೆ ಲೋನ್ ಮಾಡಿಕೊಡ್ಬೇಕು, ಈ ಸತ್ ಮಾಡಿಕೊಡ್ಬೇಕು. ನಮಗೆ ಒಟ್ಟು ಮೂಲಭೂತ ಸೌಕರ್ಯಗಳು ಸರ್ ನಮಗೆಲ್ಲ ಮಾಡಿಕೊಡ್ಬೇಕು ಅಷ್ಟೇ. ನಾವೇನು ಕೇಳಲ್ಲ. ನೋಡಿ, ನೀವೆಲ್ಲ ಸೌಲಭ್ಯ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಿದ್ದೀವಿ. ಪ್ರತಿಯೊಂದು ಅಧಿಕಾರಿಗಳಿಗೆ ಇದು ಮನವಿ ತಲುಪಬೇಕಂತಲೇ ನಾವು ಕೇಳ್ಕೊತಾ ಇದ್ದೀವಿ ಸರ್. ಯಾಕಂದರೆ ಇಲ್ಲಿ ಸಣ್ಣ ಮಕ್ಕಳು ಎಲ್ಲ ಇದ್ದಾರೆ. ನಮಗೆ ಏನೂ ಒಂದು ಸೌಲಭ್ಯ ಇಲ್ಲ, ಏನಪ್ಪ ನೀರಿಂದಿಲ್ಲ, ಕರೆಂಟಿಂದಿಲ್ಲ. ಮೇಲಾಗಿ ನಮಗೆ ಮನೆಗಳು ಸೌಲಭ್ಯ ಬೇಕು, ಈ ಸತ್ ಬೇಕು. ನಾವು ಕಂದಾಯ ಕಟ್ಟಿದ್ದೀವಿ, ರಸೀದಿ ಎಲ್ಲ ನಮ್ಮ ಹತ್ರ ಸ್ಲಿಪ್ ಇದ್ದಾವೆ. ಅವು ನೋಡಿ ಅಧಿಕಾರಿಗಳೆಲ್ಲ ಇದನ್ನೇನೋ ನಾವು ಸ್ವಲ್ಪ ಕೈಗೊಳ್ಬೇಕಂತಂದು ನಾವು ಕೇಳ್ಕೊತೀವಿ. ಯಾಕಂದರೆ ನಾವು ಭಾಳ ನಮಗೇನು ಹೊಲ ಮನೆ ಏನು ಇಲ್ಲ ಸರ್. ನಾವು ಬಡವರು ಎಲ್ಲ ಹೊಲ ಮನೆ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ತಿನ್ಬೇಕು. ನಾವು ನಮ್ಮ ಪರಿಸ್ಥಿತಿ ಬಂದೊಂದು ಸರಿ ಅಧಿಕಾರಿಗಳು ನೋಡಿದ್ರೆ ನಿಮಗೊಂದು ಸ್ವಲ್ಪ ಅರ್ಥ ಆಗುತ್ತಂತ ನಾವು ತಿಳ್ಕೊತೀವಿ. ದಯವಿಟ್ಟು ಇದನ್ನು ಸ್ವಲ್ಪ ಮನವಿನ ಇದು ಮಾಡ್ಬೇಕಂತ ಕೇಳ್ಕೊಂತೀವಿ. 40 ವರ್ಷದಿಂದ ಇಲ್ಲಿ ಕಾಲ ಮಾಡ್ಕೊಂಡಿದ್ರು ಆದರೂ ಬರ್ತಾರೆ, ರಘುಮೂರ್ತಿ ಸರ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಬಂದರು ನಮ್ಗೆ ಯಾವ ವ್ಯವಸ್ಥೆನೂ ಮಾಡಿಕೊಟ್ಟಿಲ್ಲ. ಯಾವ ವ್ಯವಸ್ಥೆ ಕೇಳ್ತಿದ್ರೆ ನಿಲ್ಲಿಸ್ದಂಗೆ ಹೋಗ್ತಾರೆ, ಕಾರ್ ನಿಲ್ಲಿಸೋದೇ ಇಲ್ಲ. ಓಟ್ ಬೇಕಾದಂಗೆ ಮಾತ್ರ ನೀವು ಬರ್ರಿ ನೀವು ಹಾಕ್ರಿ ಅಂತ ಹೇಳ್ತಾರೆ ಹೊರತಾಗಿ ನಮ್ಗೆ ಯಾವ ಸವಲತ್ತೂ ಕೊಟ್ಟಿಲ್ಲ. ನಾವು ನಮ್ಮ ಮಕ್ಕಳಿಗೆ ಹಿಂಗೆ ಹಾವು ಕಡ್ದೈತೆ ಅಂತಂದ್ರು ಸಮೇತಗೂ ಹಾವು ತಗೊಂಡೋಗಿ ನಿಂತ್ಕೊಂಡ್ರು ಅವ್ರು ಏನು ನಮಗೆ ಸವಲತ್ತು ಮಾಡಿಕೊಟ್ಟಿಲ್ಲ ಸರ್. ಆದರೆ ನಾವೇನು ಬಡವರಾಗಿದ್ವಿ, ಅವ್ರಿಗೆ ಓಟ್ ಬೇಕಂದಂಗೆ ಮಾತ್ರ ಬರ್ತಾರೆ, ನಮಗೇನು ಮಾಡ್ಕೊಟ್ಟಿಲ್ಲ. ಹಕ್ಕುಪತ್ರ ಕೊಟ್ಟವ್ರು ಅಷ್ಟೇ. ನಾವು 40 ವರ್ಷದಿಂದ ವಾಸ ಮಾಡ್ತಿದ್ದೀವಿ. 40 ವರ್ಷದಿಂದ ಯಾವ ಸವಲತ್ತು ಕೊಟ್ಟಿಲ್ಲ ನಮಗೆ. ನಾವೇನು ಹೋಗ್ಬೇಕು, ವಾಪಸ್ ಬರ್ಬೇಕು ಅಷ್ಟೇ. ಹೋದಾಗ ಮಾತ್ರ ಹೇಳ್ತಾರೆ. ನಗರಸಭೆಗೆ ಮೊನ್ನೆ 4ನೇ ತಾರೀಕು ಹೋಗಿ ಬಂದಿದ್ವಿ. ಅವರು ಸಾಹೇಬರು ಇನ್ನೂ ನನಗೆ 3 ತಿಂಗಳಾಗಿತ್ತಮ್ಮ ಬಂದು ನಮಗಿನ್ನೂ ಏನು ಗೊತ್ತಿಲ್ಲ ಅಂತ ಹೇಳಿದ್ರು. ಮೊನ್ನೆ ಹೋಗಿ ಅರ್ಜಿ ಕೊಟ್ಟು ಬಂದಿದ್ವಿ. ನಮ್ಗೇನು ಕೊಟ್ಟಿಲ್ಲ. ನಮ್ಮ ಮಕ್ಳು ಮರಿ ಓದಕ್ಕೂ ವ್ಯವಸ್ಥೆ ಇಲ್ಲ. ನಮ್ಗೆ ಯಾವುದೂ ಕೊಟ್ಟಿಲ್ಲ. ಕರೆಂಟ್ ಇಲ್ಲ, ಚರಂಡಿ ಇಲ್ಲ, ಏನಿಲ್ಲ. ನೀರೊಂದು ಮೊನ್ನೆ ಕೊಟ್ಟಿದ್ದಾರೆ ಅಷ್ಟೇ. ಹೆಂಗಮ್ಮ ಇವರಿಗೆ ಹೆಸರು ರಾಜೇಶ್ವರಿ ಅಂತ ಸರ್. ಇಲ್ಲಿ ಮೈರಾಡ ಕಾಲೋನಿ, ಪಾವಗಡ ರೋಡು, SRT ಡಿಪೋ ಇಲ್ಲಿ ನಾವು 40 ವರ್ಷದಿಂದ ಇಲ್ಲಿ ವಾಸಿಸ್ತಿದ್ದೇವೆ. ಏನೊಂದು ಸೌಲಭ್ಯ ಇಲ್ಲ, ಮೂಲಭೂತಗಳು ಇಲ್ಲ, ಏನೊಂದು ಇಲ್ಲ ಸಹ. ಇಲ್ಲಿ ನಾವು ಬಡ ಕುಟುಂಬ ಸಹ. ಇಲ್ಲಿ ತುಂಬ ದಿವಸದಿಂದ ಹೋಗಿ ಎಲ್ಲ ಕೇಳಿ ಬರ್ತಾಯಿದ್ವಿ. ಹಕ್ಕುಪತ್ರ ಕೊಟ್ಟು 5 ವರ್ಷ ಆಗಿದೆ ಸಹ. ಇವತ್ತಿನವರೆಗೂ ಸುಮ್ಮನೆ ಬರ್ತೀವಿ ಅಂತ ಹೇಳ್ತಾರೆ ಸಹ. ಒಂದು ಲೈಟಿಂದು ವ್ಯವಸ್ಥೆ ಇಲ್ಲ, ಚರಂಡಿ ಇಲ್ಲ, ಮತ್ತು ನೀರಿನ ವ್ಯವಸ್ಥೆ ಈ ಮೊನ್ನೆ ಮಾಡಿಕೊಟ್ಟಿದ್ದಾರೆ ಸಹ. ಅದೊಂದು ಇದೆ, ಇನ್ನು ಏನೊಂದು ಇಲ್ಲ ಸಹ. ಎಲ್ಲ ಮನೆಗಳಿಗೆ ಮಳೆ ಬಂದು 40 ವರ್ಷದಿಂದ ವಾಸ ಮಾಡ್ತೀರಾ? ಇದೀವಿ ಸಹ. ನೀವು ಯಾವುದೂ ಸೌಲಭ್ಯ ಕೊಟ್ಟಿಲ್ಲ ನಿಮಗೆ? ಇಲ್ಲ ಸರ್, ಕೊಟ್ಟಿಲ್ಲ. ಸುಮ್ಕೆ ನಾನು ಕೇಳ್ತೀನಿ, ನಿಮ್ಮ ಆಮೇಲೆ ಮಾತಾಡೋದು.
ಆಯ್ತಾ. ಆಮೇಲೆ ಏನು ಇಲ್ಲಿ ಓಟ್ ಹಾಕ್ತೀರಿ ನಗರಸಭೆಗೆ? ಕಾಟಪ್ಲಟ್ಟಿ ಸರ್ ನಮಗೆ ಓಟ್ ಹಾಕ್ತೀರಿ. ಆದ್ರೂ ಅಂತೇಳಿ ನಗರಕ್ಕೆ ಹೊಂದ್ಕೊಂಡಿರ್ತಾ ಮೈರಡ ಕಾಲನಿಗೆ ನಾವು ಬಂದಿದ್ವಿ. ಇಲ್ಲಿ ಏನಿದೆ ಇವತ್ತು ಮೂಲಭೂತ ಸೌಲಭ್ಯಗಳು ವಂಚಿತವಾಗಿ ಇಲ್ಲಿ ಅತಿ ಹೆಚ್ಚು ವಾಸ ಮಾಡ್ತಾರೆ ಬಡವರು, ಬಡ ಕೂಲಿ ಕಾರ್ಮಿಕರು ವಾಸ ಮಾಡ್ತಾರೆ. ಇಲ್ಲಿ ಯಾರು ಕೂಡ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳು ವಾಸ ಮಾಡೋದಿಲ್ಲ. ಇವತ್ತೇನು ಪ್ರಧಾನಮಂತ್ರಿಗಳಾಗಿರ್ಬೋದು, ಏನು ಸರ್ಕಾರ ಹೇಳುತ್ತೆ ಪ್ರತಿಯೊಬ್ಬರು ಗುಡಿಸಲು ರಹಿತ ಮಾಡಬೇಕು ಅಂತೇಳಿ, ಪ್ರತಿಯೊಬ್ಬರು ಸೂರು ನೆತ್ತಿ ಮೇಲೆ ಸೂರು ಅಂತ ಹೇಳುತ್ತೆ. ಆದರೆ ಇಲ್ಲಿ ಯಾವುದೂ ಸೂರಿಲ್ಲ, ನೋಡ್ಬೋದಿಲ್ಲ. ಗುಡಿಸಲಲ್ಲಿ ವಾಸ ಮಾಡ್ತಾರೆ ಜನಗಳು. ಇಲ್ಲಿ ಒಂಥರ ಏನು ಪ್ರಾಣಿಗಳು ಸಮೇತ ವಾಸ ಮಾಡೋಕ್ಕೆ ಹೋಗಿಲ್ಲ ಅಂಥ ಸ್ಥಳದಲ್ಲಿ ವಾಸ ಮಾಡ್ತಿದ್ದಾರೆ. ಆದರೂ ಕೂಡ ಸರ್ಕಾರಗಳು ಎಲ್ಲ ಒಂದು ಕಡೆ ಬಡ ಜನತೆಗೆ ಮೂಲಭೂತ ಸೌಲಭ್ಯ ಕಲ್ಪಿಸೋಕ್ಕೆ ಹಿಂದೇಟು ಆಗ್ತಾ ಇದೆ. ನೋಡಿ, ಇಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ, ಆದರೂ ಕೂಡ ಈ ಸೊತ್ತು ಮಾಡೋಕ್ಕೆ ಅಧಿಕಾರಿಗಳು ಹಿಂದೇಟು ಆಗ್ತಿದ್ದಾರೆ ಅಂಥೇಳಿ ನಾವು ಇವತ್ತು ಜನಗಳಿಗೆ ಕೂಡ ಇವತ್ತು ಹೇಳಿದ್ದಾರೆ. ಆದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ಗುಡಿಸಲಲ್ಲಿ ವಾಸ ಮಾಡ್ತಾರೆ. ಗುಡಿಸಲಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ಯಾವುದೇ ಒಂದು ಅವರಿಗೆ ಸೌಲಭ್ಯಗಳಿಲ್ಲ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ. ವಿಷ ಜಂತುಗಳ ಹಾವಳಿ ಕೂಡ ಇದೆ ಇಲ್ಲಿ. ಇವರು ಇಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಆದ್ದರಿಂದ ಇಲ್ಲಿನ ಜನಗಳಿಗೆ ಗುಡಿಸಲು ಗುಡಿಸಲು ವಾಸ ಮಾಡಿದರೆ ಗುಡಿಸಲನ್ನು ತೆಗೆದು ಮನೆಗಳನ್ನು ಕೊಡಬೇಕು. ಇವತ್ತೇನು ವಸತಿ ಸೌಲಭ್ಯ ಇದ್ದಾವೆ, ಆ ವಸತಿ ಸೌಲಭ್ಯಗಳನ್ನ ಇವ್ರಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಜನಧ್ವನಿ ನ್ಯೂಸ್ದಿಂದ ನಾವು ಇವತ್ತು ಮನವಿ ಮಾಡ್ಕೊತೀವಿ.